ಹಲೋ ಗೈಸ್, ಇವತ್ತು ನಾವು ಬ್ರೆಡ್ ಅವಕಾಡೊ ಟೋಸ್ಟ್ ಮಾಡುವ ವಿತ್ ಪೋಸ್ಟ್ ಎಗ್. ಅದಕ್ಕೆ ಸಾಡೋ ಬ್ರೆಡ್ ತೊಗೊಂಡಿದ್ದೀನಿ, 2 ಸ್ಲೈಸ್, 2 ಮೊಟ್ಟೆ, 1 ಅವಕಾಡೊ, ಹಾಫ್ ಅ ಲೆಮನ್, ಮತ್ತು ಇದು ಮಿನಿ ಕುಕ್ಕುಂಬರ್ಸ್, ಗರ್ಕನ್ ಅಂತ ಹೇಳ್ತಾರೆ ಇದಕ್ಕೆ, ಯಾವುದೇ ಸ್ಟೋರ್ಸಲ್ಲಿ ಸಿಗುತ್ತೆ. ಮತ್ತು ಪಿಕ್ಕಲ್ಡ್ ಕುಕ್ಕುಂಬರ್. ಪಿಕ್ಕಲ್ಡ್ ಅಂದರೆ ಅದಕ್ಕೆ ವೆನಿಗರ್ ಮತ್ತು ನೀರು ಹಾಕಿ ಜಾರಲ್ಲಿ ಹಾಕಿಬಿಟ್ಟಿದ್ದೆ ನಾನು, ಲೈಕ್ ಫ್ಯೂ ಡೇಸ್. ಅದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಈಗ ಎಗ್ ಪೋಚ್ ಮಾಡುವ. ಇದಕ್ಕೆ ನೀರಿಗೆ ನಾನು ಹಾಫ್ ಸ್ಪೂನ್ ವೆನಿಗರ್ ಹಾಕಿದ್ದೀನಿ. ಆ್ಯಪಲ್ ಸೈಡ್ ವೆನಿಗರ್, ಪ್ಲೇನ್ ವೆನಿಗರ್ ಇದ್ದರೆ ಚೆನ್ನಾಗಿರುತ್ತೆ. ಎನಿ ವೆನಿಗರ್ ವಿಲ್ ಡು, ಆ್ಯಪಲ್ ಸೈಡರ್ ಪ್ಲೇನ್. ನಮಗೆ ನೀರು ಬಾಯ್ಲ್ ಆಗಬಾರ್ದು, ಹಿಂಗೆ ಇರಬೇಕು, ಅದಕ್ಕೆ ಸಿಮ್ಮ. ಓಕೆ, ಆಮೇಲೆ ಈಗ ಎಗ್ ಹಾಕೋ ಇದಕ್ಕೆ ಬ್ರೇಕ್ ಮಾಡಿ. ವೆನಿಗರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಇಂಟ್ಯಾಕ್ಟ್ ಆಗುತ್ತೆ, ಎಲ್ಲ ವೈಟ್ಸ್ ಹರಡಲ್ಲ ಜಾಸ್ತಿ, ಅದಕ್ಕೋಸ್ಕರ. ಸೊ 1 ಅವಕಾಡೊ ತೊಗೊಂಡಿದ್ದೀನಿ. ಇದಕ್ಕೆ ಹಾಫ್ ಅ ಲೆಮನ್, ಸ್ವಲ್ಪ ಸಾಲ್ಟ್ ಹಾಕಿ ಸ್ಮ್ಯಾಶ್ ಮಾಡಿ ಹಿಂಗೆ. ಸೊ ಬ್ರೆಡ್ ಆಲ್ರೆಡಿ ಟೋಸ್ಟ್ ಮಾಡಿಟ್ಟಿದ್ದೀನಿ. ಐ ಯೂಸ್ ಸಾಡೋ ಬ್ರೆಡ್. ಲೆಟ್ಸ್ ಸ್ಪ್ರೆಡ್ ಇಟ್. ಜಾಸ್ತಿ ಬೇಕಿದ್ರೆ ಜಾಸ್ತಿ ಸ್ಪ್ರೆಡ್ ಮಾಡಿ, ನಾನು ಸ್ವಲ್ಪ ಕಡಿಮೆ ಸ್ಪ್ರೆಡ್ ಮಾಡ್ತೀನಿ. ಬಿಕಾಸ್ ಈಗೇನು ಅವಕಾಡೊ ನಾನು ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು. ಐ ಕಾಂಟ್ ಹ್ಯಾವ್ ಮೋರ್. ಸೊ ದಿಸ್ ಈಸ್ ಗುಡ್ ಎನಫ್. ಓಕೆನಾ? ಇದಕ್ಕೆ ನಾವು ಪೋಸ್ಟ್ ಮಾಡಿದ ಎಗ್ನ ಹಾಕೋ. ಇವಾಗ ಪೋಸ್ಟ್ ಮಾಡಿದ ಎಗ್ ಈಗ ಸೆಂಟರ್ಗೆ ಹಾಕೋ. ಪ್ಲಸ್ ಇದು ಮಿನಿ ಕ್ಯೂಕುಂಬರ್ಸ್, ಸ್ವಲ್ಪ ಪಿಕಲ್ಡ್ ಆನಿಯನ್, ಗ್ರೀನ್ಸ್ ಇದೆ, ಏನಾದರೂ ಗ್ರೀನ್ಸ್ ಹಾಕ್ಬೋದು ನಿಮಗೆ. ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಎಗ್ ಮೇಲೆ, and pepper. Sorry guys, like that. I like pepper, more pepper. So here yogurt toast is ready. ಗಾರ್ನಿಷಿಂಗ್ ಸ್ವಲ್ಪ ಬ್ರೆಡ್ ಸೈಜ್ ಸ್ವಲ್ಪ ಚಿಕ್ಕದಾಯಿತು. ಸಾವರ್ಡೋ ಯೂಶಲಿ ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಸ್ವಲ್ಪ probably last 2-3 pieces ಇದು ನಾನು ಯೂಸ್ ಮಾಡಿದ್ದೀನಿ. ವಿ ಕ್ಯಾನ್ ಟೇಸ್ಟ್ ಇಟ್ ಆ್ಯಂಡ್ ಕ್ಯಾನ್ ಸಿ ಹೆಂಗಿರುತ್ತೆ ಅಂತ. ಸ್ಪೂನ್ ಯೂಸ್ ಮಾಡ್ತೀನಿ. ಎಗ್ ನೋಡಿ ಹೆಂಗಿದೆ ಅಂತ. ಸ್ವಲ್ಪ ರನ್ನಿಂಗ್ ಇರಬೇಕು, ಇದು ಜಾಸ್ತಿ ರನ್ನಿಂಗ್ ಇಲ್ಲ ಅಂತ ಆಗುತ್ತೆ. ಇದು ಕುಕ್ ಆಗಿದೆ, ಪರ್ಫೆಕ್ಟ್ ಕುಕ್ ಆಗಿದೆ. This is really good. Bread toast with crunch, tangy flavor ಇದ್ರದ್ದು, ಹುಳಿ ಫ್ಲೇವರು, ಸ್ವಲ್ಪ ಸ್ವೀಟ್ನೆಸ್, ಅವಕಾಡೊ, ಸಾಲ್ಟ್, ಪೆಪ್ಪರ್ ಎಲ್ಲ ಒಳ್ಳೆ ಬ್ಲೆಂಡ್ ಆಗ್ತದೆ. ಎಗ್ ಜೊತೆ ಕೂಡ ತುಂಬ ಚೆನ್ನಾಗಿದೆ. ಈಗೇನು ಇಟ್ ಡಿಪೆಂಡ್ಸ್ ನಿಮ್ಮ ಚಾಯ್ಸ್. ನಿಮಗೆ ಪೋಸ್ಟ್ ಎಗ್ನ ಓವರ್ ಕುಕ್ ಮಾಡಬೇಕಲ್ಲ, ರನ್ನಿ ಮಾಡಬೇಕಾ, 1-2-3 ಮಿನಿಟ್ಸ್ ಇದ್ದರೆ ವಿಲ್ ಹ್ಯಾವ್ ದಟ್ ನೈಸ್ ರನ್ನಿ ಯೋಕ್. ನಾನು ಸ್ವಲ್ಪ ಜಾಸ್ತಿ ಕುಕ್ ಮಾಡಿಬಿಟ್ಟೆ. ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ.
ಸ್ವಲ್ಪ ಬೋರ್ಡ್ ಮೆಸ್ಅಪ್ ಆಗಿದೆ, ಬಟ್ ಐ ಫಿನಿಶ್ ಇಟ್ ಆಫ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಲೆಟ್ ಮೀ ನೋ. ಓಕೆ, ಬಾಯ್.